ಲಂಪಿ ಡಿಸೀಸ್ ಭಯಂಕರ ಡೇಂಜರ್ ಅದು. ನಮ್ಮ ಗೋಶಾಲೆ ಒಂದೇ ಒಂದು ದನಕ್ಕೂ ಕೂಡ ಲಂಪಿ ಡಿಸೀಸ್ ಬರಲಿಲ್ಲ. 300 ಜನ 10,000 ಜನಕ್ಕೆ ಬೇಡಿ ಹಾಕೊಂಡು ಕರ್ಕೊಂಡ್ ಬರ್ತಾ ಇರ್ತಾರೆ. ಅದನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಸುತ್ತಾ ಇರ್ತಾರೆ. ಬಕ್ರೀದ್ ಇದೆ, ಎಲ್ಲರಿಗೂ ಗೊತ್ತಿದೆ, ಅದನ್ನ ಕಡೆಗೆ ತಗೊಂಡೋಗ್ತಾರೆ ಅಂತ. ಅವ್ರು ಹೊಡಿತಾರೆ, ಬಡಿತಾರೆ, ಹಗ್ಗ ಹಾಕ್ತಾರೆ, ಟಿವಿ ಪೇಪರ್ಲೆಲ್ಲ. ಈ ಮಲ್ನಾಡು ಗಿಡದ ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಇಡೀ ಪ್ರಪಂಚದಲ್ಲೇ ಕಡಿಮೆ ಕೊಲೆಸ್ಟ್ರಾಲ್ ಇರುವಂತ, ಇದರ ಹಾಲಿನಲ್ಲಿ ಕಡಿಮೆ ಕೊಲೆಸ್ಟ್ರಾಲ್ ಇಡೀ ಪ್ರಪಂಚದಲ್ಲಿ. ಮತ್ತೆ ಈ ತಳಿಯಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚು. ಲ್ಯಾಕ್ಟೋಫೆರಿನ್ ಅಂತ ಒಂದು ಅಂಶ ಬರುತ್ತೆ, ಈ ತಳಿಯಲ್ಲಿ ಮಾತ್ರ ಅದು ಕಾಣುತ್ತೆ. ನಿಮಗೆ ಎಫ್&ಎಂ ಅಂತೇಳಿ ಭಾಗಶಃ ಎಲ್ಲ ಹಸುಗಳು ಕಾಯಿಲೆ ಅದು. ಎಫ್&ಎಂ ಫುಟ್ ಅಂಡ್ ಮೌತ್ ಅಂತ ಹೇಳ್ತೀವಿ, ಅಂದ್ರೆ ಕಾಲುಬಾಯಿ ಜ್ವರ ಅಂತ ಹೇಳ್ತೀವಿ. ಈ ತಳಿಗೆ ಕಾಲುಬಾಯಿ ಜ್ವರ ಬರೋದೇ ಇಲ್ಲ. ನಮ್ದ್ರಲ್ಲಿ ನಾವು ಯಾವ ಟ್ರೀಟ್ಮೆಂಟೇ ಕೊಡಲ್ಲ, ಯಾವುದು ಟ್ರೀಟ್ಮೆಂಟ್ ಕೊಡೋಕ್ಕೂ ಆಗಲ್ಲ, ಯಾಕಂದ್ರೆ ನಾವು ಕಟ್ಟಾಕ್ಲಿಲ್ಲ. ಪ್ರತಿಯೊಂದಕ್ಕೂ ನೀವು ಇಂಜೆಕ್ಷನ್ ಕೊಡಬೇಕು ಅಂತಂದ್ರೆ, ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂದ್ರೆ ಅವ್ನು ಹಿಡಿಬೇಕು, ಕಟ್ಟಾಕಬೇಕು. ನಮ್ದ್ರಲ್ಲಿ 4-5 ವರ್ಷದಿಂದ ಇಂಜೆಕ್ಷನ್ಸ್ ಇಲ್ಲ, ಯಾವುದಕ್ಕೂ ಕೊಟ್ಟಿಲ್ಲ, ಇವತ್ತರೆಗೂ ಏನಾಗಲಿಲ್ಲ. ಲಂಪಿ ಡಿಸೀಸ್ ಅಂತೇಳಿ, ಚರ್ಮಗಂಟು ರೋಗ ಅಂತೇಳಿ ಇಡೀ ಅಲ್ಲಿ ಸರೌಂಡಿಂಗು ನಾವಿರುವಂಥ ಒಂದು 100 ಅಡಿ ದೂರದಲ್ಲಿ ಅಲ್ಲಿ ಮನೆಗೆ ಬಂದಿದೆ ಲಂಪಿ ಡಿಸೀಸ್. ಅದು ಭಯಂಕರ ಡೇಂಜರ್ ಅದು. ನಮ್ಮ ಗೋಶಾಲೆ ಒಂದೇ ಒಂದು ದನಕ್ಕೂ ಕೂಡ ಲಂಪಿ ಡಿಸೀಸ್ ಬರಲಿಲ್ಲ. ನಾವು ಇಂಜೆಕ್ಷನ್ ಕೊಡಲಿಲ್ಲ, ಬಂದಾಗ ನೋಡ್ಕೊಳ್ಳೋಣ ದೇವ್ರನ್ನ ಅಂತ ಹೇಳಿ. ನಮ್ಮ ಕಷ್ಟನೂ ಕೂಡ ಅವು ಅರ್ಥಕೊಂತವೆ. ಬಕ್ರೀದ್ದಲ್ಲಿ 1-2 ಸಣ್ಣ ಪ್ರಸಂಗನ ನಾನು ಹೇಳ್ತೀನಿ. ನನಗೆ ರಾಜೀವ್ ದೀಕ್ಷಿತ್ ಅವರು ಒಂದು ಬುಕ್ಕಲ್ಲಿ ಬರೆದಿದ್ದಾರೆ, ಸಿರಾಜುದ್ದೌಲ್ ಅಂತ ಹೇಳಿ. ಅವನ್ನ ರಾಬರ್ಟ್ ಕ್ಲೈವ್ ತನ್ನ ಆತ್ಮಚರಿತ್ರೆ ಆಟೋಬಯೋಗ್ರಫಿಯಲ್ಲಿ ಅವ್ನು ಬರ್ಕೊಂಡಿದ್ದಾನೆ. ಸಿರಾಜುದ್ದೌಲನ್ನ ಅವನ್ನ ಹಿಡಿದು ಮುರ್ಷಿದಾಬಾದಿಂದ ಕಲ್ಕತ್ತಾಗೆ ಮೆರವಣಿಗೆ ಕರ್ಕೊಂಡ್ಬರ್ತಾರೆ ಅವನ್ನ. ಇದು 1700 ಚಿಲ್ಲರೆ, 1754-56 ಕಾಣುತ್ತೆ. ಕರ್ಕೊಂಬರ್ಬೇಕಾದ್ರೆ ಬರೇ ರಾಬರ್ಟ್ ಕ್ಲೈವ್ ಹತ್ರ 300 ಜನ ಇರ್ತಾರೆ. ಸಿರಾಜುದ್ದೌಲ್ ಅವ್ನ ಸೈನ್ಯ ಏನಿರುತ್ತೆ 10,000 ಜನ ಇರ್ತಾರೆ. 300 ಜನ 10,000 ಜನಕ್ಕೆ ಬೇಡಿ ಹಾಕೊಂಡು ಕರ್ಕೊಂಬರ್ತಾ ಇರ್ತಾರೆ. ಅದನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಸುತ್ತಾ ಇರ್ತಾರೆ. ಅವನು ಅದನ್ನ ಆಟೋಬಯೋಗ್ರಫಿಯಲ್ಲಿ ಬರ್ಕೊಂಡಿದ್ದಾನೆ. ಜನ ನನಗೆ ಭಯ ಆಗೋಗಿತ್ತು, ಯಾರಾದರೂ ಒಬ್ಬರೇ ಒಬ್ಬರು ಒಂದು ಕಲ್ಲೆತ್ತಿ ಹೊಡೆದಿದ್ರೆ ನಾನು ಆ ಚಿತ್ರಣ ಬದಲಾಗ್ತಿತ್ತು, ನಾವು ದೇಶ ಬಿಟ್ಟೆ ಹೋಗ್ಬಿಡ್ತಾ ಇದ್ವಿ ಅಂತ. ಒಂದೇ ಒಬ್ರು ಕಲ್ಲೆತ್ತಿನ ಕೂಡ ಹೊಡೆದಿಲ್ಲ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರೀಸೆಂಟಾಗಿ ಒಂದು 5-6 ವರ್ಷಗಳ ಹಿಂದೆ ದೇವನಹಳ್ಳಿಯಲ್ಲಿ ಒಂದೇ ಒಂದು ಹಸು ಬೆಳಗ್ಗೆಯಿಂದ ಸುಮಾರು ಒಂದು ದೇವನಹಳ್ಳಿ ಅಲ್ಲ, ದೊಡ್ಡಬಳ್ಳಾಪುರ ಅಂತ ಕಾಣುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಈ ಕಸಾಯಿಖಾನೆಗೆ ಅವರು ಅವತ್ತು ನೆಕ್ಸ್ಟ್ ಡೇ ಬಕ್ರೀದ್ ಇದೆ, ಎಲ್ಲರಿಗೂ ಗೊತ್ತಿದೆ, ಅದನ್ನ ಕಡೆಗೆ ತಗೊಂಡೋಗ್ತಾರೆ ಅಂತೇಳಿ. ಅದು ಒಂದು ದನ ಬಿಚ್ಕೊಂಡಿದೆ, ಬೆಳಗ್ಗೆ ದಾಟ್ಕೊಂಡಿದೆ, ಇಡೀ ದೊಡ್ಡಬಳ್ಳಾಪುರ ಸೌಂಡ್ ಹೊಡಿತಾ ಇದೆ. ಅವ್ರನ್ನ ಹಿಡಿಯಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ, ಯಾರೂ ಏನು ಅಬ್ಜೆಕ್ಷನ್ಸ್ ಇಲ್ಲ. ಅವ್ರು ಹೊಡಿತಾರೆ, ಬಡಿತಾರೆ, ಹಗ್ಗ ಹಾಕ್ತಾರೆ, ಟಿವಿ ಪೇಪರ್ಲೆಲ್ಲ ಬಂತು. ನನಗೆ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದಾಗ ಏನು ಬದಲಾವಣೆನೇ ಕಾಣಿಸ್ಲಿಲ್ಲ. ನಮ್ಮಲ್ಲಿ ಬದಲಾವಣೆ ಯಾವಾಗ ಬರುತ್ತೆ ಅಂತ ಅಟ್ಲೀಸ್ಟ್ ಪ್ರತಿರೋಧ ತೋರ್ಬೇಕಲ್ಲ. ನಿಮಗೆ ಯಾವುದೋ ಒಂದು ಪ್ರಾಣಿನ ಉಳಿಸಿದ್ದು ನಿಮಗೆ ಪುಣ್ಯ ಇರುತ್ತಲ್ಲ, ಅದು ಎಲ್ಲೂ ಬಿಡಲ್ಲ. ನಾನು ಹೇಳೋದು ಪ್ರತಿಯೊಬ್ಬರಲ್ಲೂ ಕೂಡ ನಿಮ್ಗೆ ಎಲ್ಲೋ ಏನೋ ಕಾಣಿಸುತ್ತೆ, ಮಾಡಿಸುತ್ತೆ, ಅಟ್ಲೀಸ್ಟ್ ಇವಾಗ ಒಂದು ಫೋನ್ ಆದರೂ ಮಾಡಿ, ಒಂದು ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಏನಾಗುತ್ತೆ ಅಂತ ಮುಂದಿನ ಜನಾಂಗಕ್ಕಾರು ಹೇಳ್ಬೋದು. ನಿಮ್ಮ ಕೈಲಾಗಲಿ ಅಂದರೆ ಮುಂದೆ ಬರುವಂಥವ್ರು ಯಾರಾದರೂ ಏನಾದರೂ ಮಾಡ್ಬೋದೇನೋ ಅಂತ ಹೇಳಿ. ದಯವಿಟ್ಟು ಎಲ್ಲೇ ಏನೇ ಅಕ್ರಮವಾಗಿ ಕಾಣಿಸ್ಲಿ, ಮತ್ತು ಇನ್ನೊಂದು ಏನೇ ಆಗಲಿ, ನಿಮ್ಗೆ ಎಲ್ಲೇ ಗೋವುಗಳು ಕಾಣಿಸ್ಲಿ, ಯಾವುದಕ್ಕೂ ಇಲ್ಲ. ನೀವು ನಾನು ಹೇಳ್ತಾ ಇರೋದು ನಮ್ಮ ಗೋಶಾಲೆ ಕೊಡಿ, ಆ ಗೋಶಾಲೆ ಕೊಡಿ ಅಂತೇಳಿ. ಬಹುತೇಕ ಗೋಶಾಲೆಗಳು ಏನಿದಾವೆ ಯಾವುದೂ ಕೂಡ ಒಳ್ಳೆ ಸ್ಥಿತಿಯಲ್ಲಿಲ್ಲ. 2.5-3 ವರ್ಷ ಆಗಿದೆ. ಲಾಸ್ಟ್ ಬರೋ ವರ್ಷ ಇನ್ವೆಸ್ಟ್ಮೆಂಟ್ರಿ ಒಂದಷ್ಟು ಜನ ಬಂದಿರಬೇಕಿಲ್ಲಿ. ಇತ್ತೀಚೆಗೆ ಒಂದಷ್ಟು ದುಡ್ಡುಗಳೇನೋ 1 ವರ್ಷದಿಂದ ಕೊಡ್ತಾರೆ. ಯಾಕಂದರೆ ಅದೇನೋ ಉಪ್ಪಿನಕಾಯಿ ಕೊಟ್ಟ ಹಾಗೆ ಕೊಡ್ತಾರೆ. ಅದರ ಹಂಗಲ್ಲಿ ನಾವಿರಬೇಕು. ಈ ರೀತಿ ಪರಿಸ್ಥಿತಿಯಲ್ಲಿ ಗೋಶಾಲೆ ಅನ್ನೋದು ಭಯಂಕರ ಕಷ್ಟದ ಕೆಲಸ ಇದೆ.